Maths making easy. Tricks for percentage. What percentage of 60 is 15? 60 ಅದು ಎಷ್ಟಿನದು ಪರ್ಸೆಂಟೇಜ್ ಆಗಿ ಬರುತ್ತದೆ 15. ಇದು ನಾವು ಪ್ರಾಬ್ಲಮ್ ಲೆಕ್ಕದಲ್ಲಿ ನೋಡುವಾಗ ವಿ ಹ್ಯಾವ್ ಟು ಟೇಕ್ ದ ಪರ್ಸೆಂಟೇಜ್ ಇಸ್ ಎಕ್ಸ್. ಇಲ್ಲಿ ಪರ್ಸೆಂಟೇಜ್ ಕೊಡಲಿಲ್ಲ, ಅದು ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಉಂಟು. ಸೊ ಫಸ್ಟ್ ನಾವು ಪರ್ಸೆಂಟೇಜ್ಗೆ ಎಕ್ಸ್ನ ತೆಗಿಬೇಕು. ಮತ್ತು ಮುಂಚಿನ ವಿಡಿಯೋಲಿ ನೋಡಿದ ಥರ ಎಕ್ಸ್ ಪರ್ಸೆಂಟೇಜ್ ಆಫ್ 60 ಈಸ್ 15. ಅದು ಹೀಗೆ ಬಂದರೆ ನಾವು ಹೀಗೆ ಬರಿಬೇಕನ್ನು ಮುಂಚಿನ ಒಂದು ವಿಡಿಯೋಲಿ ಹೇಳಿದೆ. ಎಕ್ಸ್ ಪರ್ಸೆಂಟೇಜ್ ಅಂದರೆ ಎಕ್ಸ್ ಬೈ 100 ಆಫ್ 60 ಅಂದರೆ ಇಂಟು 60 ಈಸ್ 15 ಅಂದರೆ ಇಸ್ ಈಕ್ವಲ್ ಟು 50. ಇದೇ ಲೆಕ್ಕದಲ್ಲಿ ಬರುವಾಗ ನಮಗೆ ಮೇಲೆ ಕೆಳಗೆ ಒಂದೇ ಟೇಬಲ್ ನಂಬರ್ ಇದ್ದರೆ ಅದು ಸಿಂಪ್ಲಿಫೈ ಮಾಡ್ಬೋದು. 8 zeros ಕಟ್ ಆಗಿದೆ ಮತ್ತು 6 and 10 ಅದು 2 ಟೇಬಲಲ್ಲಿ ಹೋಗ್ತದೆ. 2 5s are 10, 2 3s are 6. ಬ್ಯಾಲೆನ್ಸ್ ಬಂದು ಆಗಲೇ ತೆಗೆದು ಬರಿಬೇಕು. ಅಂದರೆ ಈಗ ಎಕ್ಸ್ ಬೈ 5 ಇಂಟು 3 ಇಸ್ ಈಕ್ವಲ್ ಟು 15 ಆಯಿತು. ನೆಕ್ಸ್ಟ್ ನಾವೆಂದು ಮಾಡಬೇಕು, ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಈ 3 ಮತ್ತು 5 ಇಲ್ಲಿಗೆ ತರಬೇಕು, ಈ ಸೈಡಿಗೆ ತರಬೇಕು. ಬರುವಾಗ ಇಲ್ಲಿ 5 ಕೆಳಗೆ ಎಕ್ಸಿನ ಕನೆಕ್ಟ್ ಮಾಡಿ ನೋಡುವಾಗ 5 ಕೆಳಗೆ ಡಿನೋಮಿನೇಟರಲ್ಲಿ ಬಂದಿದೆ, ಅದರ ಡಿವಿಷನ್ ಲೆಕ್ಕ. ಸೊ ಅದು ಈ ಕಡೆ ಬರುವಾಗ ಇಂಟು ಆಗಬೇಕು. ಅದೇ ಥರ ಇಲ್ಲಿ 3 ಇಂಟು ಲೆಕ್ಕದ ಬಂದಿದೆ, ಅದು ಇಸ್ ಈಕ್ವಲ್ ಟು ಕ್ರಾಸ್ ಮಾಡುವಾಗ ಡಿವಿಷನ್ ಲೆಕ್ಕದಲ್ಲಿ ಬರಿಬೇಕು. ಹಾಗೆ ಬರುವಾಗ 15 ಇಂಟು 5 ಬೈ 3. 3 ಮತ್ತು 15 ಒಂದೇ ಟೇಬಲಲ್ಲಿ ಹೋಗ್ತದೆ, 5 ಟೇಬಲ್. ಹೀಗೆ ಕ್ಯಾನ್ಸಲ್ ಮಾಡ್ಬೋದು, ಸಿಂಪ್ಲಿಫಿಕೇಶನ್ ಇರುತ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 5 ಇಂಟು 5. ಇಲ್ಲಿ ಬ್ಯಾಲೆನ್ಸ್ ಬಂದ 5, ಇಲ್ಲಿ 5 ಬ್ಯಾಲೆನ್ಸ್ ಬಂದಿದೆ, ಅದು ಮಲ್ಟಿಪ್ಲೈ ಮಾಡಿ 25 ಬರೀಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಈಗ ಎಂತಾಯಿತು? ಸೊ 25% ಆಫ್ 60 ಈಸ್ 15. ನಮಗೆ ಇದು ಫೈಂಡ್ ಔಟ್ ಮಾಡಲಿಕ್ಕೆ ಇತ್ತು, ಎಕ್ಸ್ 25 ಆಯಿತು. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಪ್ರಾಬ್ಲಮ್ಸ್ ದಿನಾಲು ಪ್ರಾಕ್ಟೀಸ್ ಮಾಡುವಾಗ, ಜಾಸ್ತಿ ಟೈಮ್ಸ್ ಪ್ರಾಕ್ಟೀಸ್ ಮಾಡುವಾಗ ಇದೇ ಥರ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ತುಂಬ ಸುಲಭವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.